ನಾ ಟ್ಯಾಕ್ಟರ್ ತೊಗೊಂಡು ಡ್ಯಾಗ್ರೇಜ್ ಬೆಳೆಯಕ್ಕೆ ಹರಗುವಾಗ ನಮ್ಮ ಅಕ್ಕನ ಮಕ್ಕಳು ಟ್ಯಾಕ್ಟರ್ ಅಂತ ಬರೋಣ ನಮ್ಮ ಅಪ್ಪ ಮತ್ತು ದೊಡ್ಡಪ್ಪ ಇಬ್ಬರು ಕೂಡಿ ಬೈದು ಕಳಿಸ್ಬಿಟ್ರು ನೋಡ್ರಪ್ಪ ಹುಡುಗರಿಗೆ. ಎಲ್ಲರಿಗೂ ನಮಸ್ಕಾರ ಹೇಳಿ ಇವತ್ತಿನ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿ ಬರ್ರಿ. ನಾ ಮುಂಜಾನೆ ಎದ್ದು ಹೊಲ್ದಾಗ ಹೋಗತ್ತೀನಿ ನೋಡ್ರಪ್ಪ. ಹೊಲ್ದಾಗ ಹೋಗುದ್ರಾಗ ನಮ್ಮ ದ್ರಾಕ್ಷಿ ಬೆಳೆಯಾಗ ಕಿಲಸ್ ತೆಗಿಯಾಕ ತಂದು ಹೆಣ್ಮಕ್ಳು ಬಂದ್ಬಿಟ್ಟಿರು ನೋಡ್ರಪ್ಪ. ಅವ್ರ ಕಡೆ ದ್ರಾಕ್ಷಿ ಬೆಳೆಯಾಗ ಕಿಲಸ್ ತೆಗಿಯಾಕತ್ತಿರು. ನಾ ಟ್ಯಾಕ್ಟರ್ ಅಂತ ಬಂದು ಟ್ಯಾಕ್ಟರ್ ಜೋಡಿಸಿದ ಔಷಧ ಡಬ್ಬಿನ ಬಿಚ್ಕೇಸಿಂದ ಟ್ಯಾಕ್ಟರ್ ತಗೊಂಡು ದಿಂಡಿ ಅಂತ ಹೋಗಿಬಿಟ್ಟು ನೋಡ್ರಪ್ಪ. ಟ್ಯಾಕ್ಟರ್ ಹರಗು ದಿಂಡು ಒಂದು ಜೋಡಿಸ್ಕೊಂಡು ಆದ್ಮೇಲೆ ದಿಂಡಿ ಮೇಲೆ ದಮ್ಮಿ ಅಡ್ಕಲ್ ಒಂದು ಇಟ್ಕೊಂಡು ಆದ್ಮೇಲೆ ಟ್ಯಾಕ್ಟರ್ ತಗೊಂಡು ನಾ ಹೋಗಕತ್ತೆ ನೋಡ್ರಪ್ಪ. ಡ್ಯಾಗ್ರೇಜ್ ಬೆಳೆಯಾಗ ಹರಗಾಕ್ ತಂದ ಈ ಡ್ಯಾಗ್ರೇಜ್ ಬೆಳೆಯಾಗ ಮೇಲೆ ಎದ್ರ ಸಂಬಂಧ ಹರಗೋದು ಅಂದ್ರೆ ಸಣ್ಣ ಕಸ ಇರ್ತೈತ್ರಿ. ಅದ್ರ ಸಂಬಂಧ ಸಣ್ಣ ಕಸ ಸಾಯಿ ಸಂಬಂಧ ಮೇಲೆ ಹರಗುತ್ತಾರ ನೋಡ್ರಪ್ಪ. ಮತ್ತೆ ಇನ್ನೊಂದು ನೆಲ ಒಂದು ಮೆತ್ತಿಗೆ ಇರ್ತೈತ್ರಿ. ಮತ್ತೆ ಮಳೆ ಆದ್ರೆ ನೀರೊಂದು ಬಾಳ ಹಿಡ್ಕೋತೈತ್ರಿ. ಅದ್ರ ಸಂಬಂಧ ಮೇಲೆ ಹರಗುದ್ ನೋಡ್ರಪ್ಪ. ಡ್ಯಾಗ್ರೇಜ್ ಬೆಳೆಯಾಗ ಹರಗುವಾಗ ಕಸ ಒಂದು ಬಾಳ ಹತ್ತೈತ್ರಿ. ದಂಡಿಗೆ ನಿಂದ್ರಿಸಿ ಆದ್ಮೇಲೆ ದಿಂಡಿ ಒಂದು ಕೆತ್ಕೊಂಡು ಮತ್ತೆ ಹರಗಕ್ಕೆ ಚಾಲು ಮಾಡ್ತಿದ್ದೇವೆ ನೋಡ್ರಪ್ಪ. ನಾ ಡ್ಯಾಗ್ರೇಜ್ ಬೆಳೆಯಾಗ ಹರಗುದ್ ನೋಡಿ ನಮ್ಮ ಅಕ್ಕನ ಮಗ ಒಬ್ಬ ಟ್ಯಾಕ್ಟರ್ ಅಂತ ಬಂದ್ಬಿಟ್ಟು ನೋಡ್ರಪ್ಪ. ಅವನಿಗೆ ಕುಂಸ್ಕೊಂಡು ಒಂದೆರಡು ಲೈನ್ ಹರಗುದ್ರಾಗ ಉಳ್ಕಿದ್ ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಬಂದ್ಬಿಟ್ಟು ನೋಡ್ರಪ್ಪ. ಅವ್ರು ಬರೋಣ ಅವರಿಗೆ ಸ್ವಲ್ಪ ಟ್ಯಾಕ್ಟರ್ ಮೇಲೆ ಕುಂಸ್ಕೊಂಡು ಒಂದೆರಡು ನಿಮಿಷಕ್ಕೆ ನಮ್ಮ ಅಪ್ಪ ಮತ್ತು ದೊಡ್ಡಪ್ಪ ಇಬ್ರು ಬಂದು ಅವರಿಗೆ ಬೈದು ಟ್ಯಾಕ್ಟರ್ ಮೇಲೆ ಅಂತೇಳಿ ಗಳಿಸಿ ಮನೆ ಕಡೆ ಕಳಿಸ್ಬಿಟ್ರು ನೋಡ್ರಪ್ಪ. ಹುಡುಗರಿಗೆ ಮನೆಗೆ ಕಳಿಸಿ ಒಂದೆರಡು ಲೈನ್ ಹೊಡೆದಿದ್ದೆ. ಅಷ್ಟೊತ್ತಿಗೆ ನಮ್ಮ ಕಾಕನ ಮಕ್ಕಳು ಎಲ್ಲರೂ ಬಂದುಬಿಟ್ರು. ಅವ್ರು ಬರೋಣ ಟ್ಯಾಕ್ಟರ್ ಸೈಡ್ ಹಚ್ಚಿ ಮಾವಿನ ಗಿಡದ ಕಡೆ ಹೋಗ್ಬಿಟ್ಟೆ ನೋಡ್ರಪ್ಪ. ಎಲ್ಲರೂ ಮಾವಿನಕಾಯಿ ತಿಲ್ಲಾಕ್ತಂದು ಮಾವಿನ ಗಿಡದ ಅಂತ ಹೋಗಿ ಮಾವಿನಕಾಯಿ ತಿನ್ಕೋತು ಎಲ್ಲರೂ ಮಾತು ಹೇಳ್ಕೋತು ಕೂತು ಬಿಟ್ಟಿದ್ದೇವ್ರಿ. ಆಮೇಲೆ ಟೈಮ್ ಆಗ ಅವ್ರು ಎದ್ದು ಹೋದ್ರು. ನಾನು ಈಗ ಟ್ಯಾಕ್ಟರ್ ಅಂತ ಬಂದು ಟ್ಯಾಕ್ಟರ್ ಚಾಲು ಮಾಡ್ಕೊಂಡು ಮತ್ತೆ ಬೆಳೆಯಾಗ ಹರಗಕ್ಕೆ ಚಾಲು ಮಾಡೋದು ಬಿಟ್ಟು ನೋಡ್ರಪ್ಪ. ಡ್ಯಾಗ್ರೇಜ್ ಬೆಳೆಗೆಲ್ಲ ಹರಿಗೆ ಆದ್ಮೇಲೆ ಟ್ಯಾಕ್ಟರ್ ತಗೊಂಡು ನೆಳಾಗ ಒಂದು ಹಚ್ಚಿ ಬಿಟ್ಟು ನೋಡ್ರಪ್ಪ. ನೆಳಾಗ ಹಚ್ಚೋದ್ರಾಗ ಅಲ್ಲಿನ ದ್ರಾಕ್ಷಿ ಬೆಳೆಯಾಗ ಅಕ್ಕಗಳು ಎಲ್ಲರೂ ಕಿಲೋಸ್ ಅಂತ ಯಾಕತ್ತಿದ್ರು. ಟ್ಯಾಕ್ಟರ್ ಗಿಡದ ನೆಳಿಗೆ ಹಚ್ಚಿ ಮನೆ ಕಡೆ ಹೋಗುವಾಗ ಹರಿಗಿದ್ನೆಲ್ಲಾನು ಈ ರೀತಿ ಕಾಣಿಸಾಕತ್ತಿತ್ತು ನೋಡ್ರಪ್ಪ. ಹೊಲ್ದಾಂದು ಮನೆಗೆ ಹೋಗುದ್ರಾಗ ನಮ್ಮ ಅವ್ವ ಮತ್ತೆ ಎಲ್ಲ ಅಕ್ಕಗಳು ಕೂಡಿ ಮಾತು ಹೇಳ್ಕೋತು ಕಟ್ಟಿ ಮೇಲೆ ಕೂತ್ ಬಿಟ್ಟಿರು ನೋಡ್ರಪ್ಪ. ಇವಾಗ ಸಂಜೆ ನಮ್ಮ ಅಕ್ಕನ ಮಗಳ ಬರ್ತ್ಡೇ ಅಂತೈತ್ರಿ. ಅದ್ರ ಸಂಬಂಧ ನಮ್ಮ ಅಕ್ಕನ ಮಗಳಿಗೆ ಇಟ್ಟು ಚಂದಗೆ ರೆಡಿ ಒಂದು ಮಾಡಾಕತ್ತಿರು ನೋಡ್ರಪ್ಪ. ಅಕ್ಕನ ಮಗಳಿಗೆ ಚಂದಗೆ ರೆಡಿ ಮಾಡಿ ಆದ್ಮೇಲೆ ಕೇಕ್ ಕಟ್ ಮಾಡ್ಬೇಕು ತಂದು ಕುರ್ಚಿ ಮೇಲೆ ಒಯ್ದು ಕುಂದರ್ಸಿ ಬಿಟ್ಟರು ನೋಡ್ರಪ್ಪ. ಕೇಕ್ ಒಂದು ಕಟ್ ಮಾಡಿ ಸೆಲೆಬ್ರೇಷನ್ ಒಂದು ಮಾಡ್ಕೊಂಡು ಬಿಟ್ಟರು ನೋಡ್ರಪ್ಪ. ನಮಗೆ ತಿಲ್ಲಾಕ್ ತಂದು ಚೂಡ ಮತ್ತೆ ಕೇಕ್ ತಂದು ಕೊಟ್ಟರು. ಇನ್ನು ಮುಂದಿನ ಮಿನಿ ಬ್ಲಾಗ್ದಾಗ ಸಿಗೋಣ.